ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದೀರಾ, ನಿಮ್ಮ ಎನರ್ಜೀಸ್ ಏನಿದೆ, ಓಕೆನಾ? ಇಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದವರಿಗೆ ರೀಡಿಂಗ್ ಮಾಡಿ ಮ್ಯಾಮ್ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಇವತ್ತಿನ ರೀಡಿಂಗ್ ನಿಮಗೋಸ್ಕರನೇ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನಿಮಗೆ ರೆಸೊನೇಟ್ ಆಗ್ತಿಲ್ಲ ಅಂದರೆ ಸ್ಕಿಪ್ ಮಾಡಿ, ಓಕೆ? ಆ್ಯಂಡ್ ಇದನ್ನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ನೀವು ಪ್ರತಿ ವಿಡಿಯೋದಲ್ಲೂ ಕೇಳ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಕಮೆಂಟ್ ಮಾತ್ರ ಏನೇನೋ ಮಾಡ್ತಾ ಇರ್ತೀರಾ ಕೆಲವೊಬ್ಬರು. ಗಾಡ್ ಬ್ಲೆಸ್ ಯು. ಓಕೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ರೆಸೊನೇಟ್ ಆಯಿತು ಮ್ಯಾಮ್ ಅಂತ ಹೇಳ್ಬಿಟ್ಟು ಪಾಸಿಟಿವ್ ಆಗಿ ಗ್ರ್ಯಾಟಿಟ್ಯೂಡ್ನ ತೋರಿಸ್ತಿರೋಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ತುಂಬಾ ಪಾಸಿಟಿವ್ ಕಮೆಂಟ್ಸ್ಗಳನ್ನು ಮಾಡ್ತೀರಾ. ಆ್ಯಂಡ್ ಏನು ಗ್ರ್ಯಾಟಿಟ್ಯೂಡ್ ಇರ್ಬೋದು, ತುಂಬ ಚೆನ್ನಾಗಿ ರೆಸೊನೇಟ್ ಆಯಿತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಡೆಕೋರೇಷನ್ನೇ ತುಂಬ ಜನ ಕೇಳಿದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ಬಿಟ್ಟು. ಕೆಲವೊಬ್ಬರು ಮಾತ್ರ ಹೇಳಿದ್ದೀರಾ, ಥ್ಯಾಂಕ್ ಯು. ಯಾರು ನನಗೆ ಹೇಳಿದ್ದೀರಾ ಏನು ಡೆಕೋರೇಷನ್ ತುಂಬ ಚೆನ್ನಾಗಿದೆ ಮ್ಯಾಮ್ ಅಂತೇಳಿ ಹೇಳಿದರೆ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಯಾರಿಗೆ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ಮ್ಯಾನಿಫೆಸ್ಟೇಷನ್ ಎಲ್ಲ ಕಲಿಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಆದಷ್ಟು ಬೇಗ ಜಾಯ್ನ್ ಆಗ್ಬೋದು. ಇದೊಂದು ಪರ್ಸ್ನಲ್ ಸೆಷನ್ ಆಗಿರುತ್ತೆ, ಇಂಡಿವಿಜುವಲ್ ಆಗಿರೋಂಥ ಸೆಷನ್, ಓಕೆನಾ? ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಅವರು ಆದಷ್ಟು ಬೇಗ ಜಾಯ್ನ್ ಆಗ್ಬೋದು. ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋಂಥ ಲೈಫನ್ನು ನೀವು ಲೀಡ್ ಮಾಡಲಿಕ್ಕೆ, ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಈ ಒಂದು ಎಲ್ಲೋ ಸೆಷನ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನೀವು ಯಾವ ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಆ ವ್ಯಕ್ತಿಯನ್ನು ನೀವು ನೆನ್ಪು ಮಾಡ್ಕೊಳ್ಳಿ. ಫೋಟೋ ಇದ್ದರೆ ನೋಡಿ ಅಥವಾ ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಕ್ಯಾಂಡಲ್ ಫ್ಲೇಮ್ ಹಚ್ಚಿದಾಗ ಆ ವ್ಯಕ್ತಿ ಹೆಸರನ್ನು ಹೇಳಿ. ಇದು ಬರೀ ಲವರ್ಸಿಗೆ ಮಾತ್ರ ಇರಲ್ಲ ಈ ಒಂದು ರೀಡಿಂಗ್, ಓಕೆ? ಸೊ ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸಿಗಾಗಿರ್ಬೋದು, ಸಿಸ್ಟರ್, ಬ್ರದರ್ಸ್, ವೈಫ್, ಫ್ರೆಂಡ್, ಎನಿಥಿಂಗ್, ಓಕೆನಾ? ಯಾರಿಗೆ ಬೇಕಿದ್ರು ಇದು ರೆಸೊನೇಟ್ ಆಗುತ್ತೆ, ಬರೀ ಲವರ್ಸಿಗೆ ಮಾತ್ರ ಅಂತ ಇರಲ್ಲ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನೀವು ಯಾರ ಬಗ್ಗೆ ರೀಡಿಂಗ್ನ ನೋಡ್ತಿದ್ದೀರಾ ಆ ವ್ಯಕ್ತಿ ಹೆಸರನ್ನು 3 ಬಾರಿ ಹೇಳಿ. ಎಸ್, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಯಾರೆಲ್ಲ ಇದ್ದೀರಾ, ನಿಮ್ಮ ಒಂದು ಎನರ್ಜೀಸ್ ಏನಿದೆ, ನಿಮ್ಮ ಪರ್ಸನ್ ಅವರ ಎನರ್ಜೀಸ್ ಏನಿದೆ, ಇನ್ ಫ್ಯೂಚರ್ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ಲೀಸ್ ಗೈಡ್ ಮೀ. ಓಕೆ, ಸಿಲ್ಲಿ ಮ್ಯಾಟರ್ಗೆ ನೀವಿಬ್ಬರು ಸಪ್ರೇಷನಲ್ಲಿ ಆಗಿದ್ದೀರಾ ಅಂತೇಳಿ ಕಾಣಿಸ್ತಾ ಇದೆ. ಸಿಲ್ಲಿ ಮ್ಯಾಟರ್ ಅಂತ ಹೇಳಿ ತೀರಾ ಸಣ್ಣ ವಿಷಯ ಅದು, ಓಕೆ? ಜಗಳ ಮಾಡಿಕೊಂಡು ಮಾತು ಬಿಡೋವಂಥ ವಿಷಯನೇ ಅಲ್ಲ, ತುಂಬ ಸಿಲ್ಲಿ ವಿಷಯಕ್ಕೆ ಇಲ್ಲಿ ಜಗಳ ಆಗಿ ಸಿಲ್ಲಿ ವಿಷಯಕ್ಕೆ ಇಬ್ಬರು ಮಾತುಕತೆನ ಸ್ಟಾಪ್ ಮಾಡಿರೋವಂಥದ್ದು, ಕಮ್ಯುನಿಕೇಷನ್ ಗ್ಯಾಪ್ ಆಗಿರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ ಈಗೋ ತುಂಬ ಇದೆ ಈ ಪರ್ಸನ್ಗೆ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಆ ವ್ಯಕ್ತಿಗೆ ಈಗೋ ಪರ್ಸ್ನಾಲಿಟಿ ತುಂಬಾ ಇದೆ, ಓಕೆ? ಎಸ್, ಓಕೆ. ಇಲ್ಲಿ ಯಾರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಅಲ್ವಾ, ಆದಷ್ಟು ಬೇಗ ಆ ವ್ಯಕ್ತಿ ನಿಮ್ಮ ಎದುರಿಗೆ ಅಚಾನಕ್ಕಾಗಿ ಕಾಣಿಸ್ಕೊಳ್ಳೋವಂಥದ್ದು, ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಯೋಚನೆ ಮಾಡಿರಲ್ಲ ಆ ಥರ ಆ ವ್ಯಕ್ತಿ ನಿಮ್ಮ ಜೊತೆಗೆ ಅವರು ಇಲ್ಲಿ ಮಾತುಕತೆ ಮಾಡೋದು, ಅಥವಾ ಸಡನ್ನಾಗಿ ನಿಮಗೆ ಪ್ರತ್ಯಕ್ಷ ಆಗಿ ನಿಮ್ಮ ಕಣ್ಣೆದುರಿಗೆ ಕಾಣೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಸಡನ್ನಾಗಿ ನಿಮಗೆ ಮಾತಾಡಬೇಕು ಅಂತ ಹೇಳಿ, ಅಥವಾ ಸಮಥಿಂಗ್ ಫ್ರೆಂಡ್ ಮುಖಾಂತರ ಇರ್ಬೋದು, ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸಿಂದ ಇರ್ಬೋದು, ಹೇಗಾದರೂ ನಿಮ್ಮನ್ನು ಸಡನ್ನಾಗಿ ನಿಮಗೆ ಮೀಟ್ ಮಾಡ್ತಾರೆ, ಸಡನ್ನಾಗಿ ನಿಮ್ಮ ಜೊತೆಗೆ ಅವರು ಮಾತಾಡ್ತಾರೆ, ಸಡನ್ನಾಗಿ ನಿಮ್ಮ ಎದುರಿಗೆ ಕಣ್ಣಿಗೆ ಕಾಣಿಸ್ಕೊತಾರೆ, ಪ್ರತ್ಯಕ್ಷ ಆಗ್ತಾರೆ ಅಂತ ಇಲ್ಲಿ ಬರ್ತಾ ಇದೆ, ಓಕೆ? ಎಸ್, ಓಕೆ. ಇಲ್ಲಿ ಕೆಲವೊಬ್ಬರು ನಿಮ್ಮ ಪರ್ಸನ್ ಎನರ್ಜಿಗೆ ಆ್ಯಂಡ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರೋವಂಥದ್ದು ಬೇಕು ಅಂತ ನಿಮ್ಮ ಜೊತೆಗೆ ಅವರು ಇಲ್ಲಿ ಮಾತಾಡ್ತಾ ಇಲ್ಲ,
ಸ್ವಲ್ಪ ಪಾಠ ಕಲೀಲಿ, ಸ್ವಲ್ಪ ಬುದ್ಧಿ ಕಲೀಲಿ ಅಂತಲೇ ಇಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಈ ಒಂದು ಸಿಚುವೇಶನ್ ಯಾವಾಗಲೂ ನಿಮ್ಮ ಮಧ್ಯೆ ಯಾವಾಗಲೂ ಆಗ್ತಾ ಇತ್ತು. ಅಂದರೆ ಸುಮ್ಮನೆ ಸಣ್ಣ ವಿಷಯಕ್ಕೆ ಮಾತು ಬಿಡೋದು, 15 ದಿನ ಮಾತು ಬಿಡೋದು, 1 ವೀಕ್ ಮಾತು ಬಿಡೋದು ಆ್ಯಂಡ್ ಮತ್ತೆ ಸರಿಯಾಗೋದು, ಈ ಥರ ಇಲ್ಲಿ ಎನರ್ಜಿ ಬರ್ತಾ ಇದೆ. ಈ ಸಲ ಏನಾಗಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಬೇಕು ಅಂತಲೇ ನಿಮ್ಮ ಜೊತೆಗೆ ಅವರು ಮಾತಾಡ್ತಾ ಇಲ್ಲ, ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿಲ್ಲ, ಸ್ವಲ್ಪ ಬುದ್ಧಿ ಕಲೀಲಿ ಅಂತಲೇ ಇಲ್ಲಿ ನಿಮಗೆ ಪಾಠ ಕಲಿಸ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದವರಿಗೆ ಅವರಾಗೆ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅವರಾಗೆ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತಲೂ ಬರ್ತಾ ಇದೆ ಇಲ್ಲಿ. ಓಕೆ, ಯಾಕಂದರೆ ಅವರು ನಿಮ್ಮನ್ನು ಬಿಟ್ಟಿರಲಿಕ್ಕೆ ಚಾನ್ಸೇ ಇಲ್ಲ. ನಿಮ್ಮನ್ನು ಅವರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ತುಂಬ ನೆನಪಿಸ್ಕೊಳ್ತಾ ಇದ್ದಾರೆ. ಅವ್ರ ವರ್ಕ್ ಮೇಲೆ ಅವರಿಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನದಲ್ಲಿ. ಬಿಕಾಸ್ ನಿಮ್ಮ ನೆನಪು, ನಿಮ್ಮ ಜೊತೆ ಮಾತಾಡಿದಂಥ ಕ್ಷಣ ಅದೆಲ್ಲದೂ ಅವರಿಗೆ ನೆನಪಾಗ್ತಾ ಇದೆ. ಓಕೆ, ಸಡನ್ನಾಗಿ ಮೀಟ್ ಮಾಡುವಂಥದ್ದು ಇಲ್ಲಿ 2 ಸಲ ಚಾನಲೈಸ್ ಮೆಸೇಜ್ ಬರ್ತಾ ಇರುವಂಥದ್ದು. ನಿಮ್ಮ ಪರ್ಸನ್ ಸಡನ್ನಾಗಿ ನಿಮ್ಮ ಜೊತೆಗೆ ಅವರು ಮಾತಾಡ್ತಾರೆ, ಸಡನ್ನಾಗಿ ನಿಮ್ಮನ್ನು ಮೀಟ್ ಮಾಡ್ತಾರೆ, ನಿಮಗೆ ಹೇಳ್ದೇನೆ ಕೇಳ್ದೇನೆ, ನಿಮಗೆ ಇನ್ಫಾರ್ಮ್ ಮಾಡ್ದೇನೆ ಅವರಾಗೆ ಸಡನ್ನಾಗಿ ನಿಮ್ಮ ಜೊತೆ ಮಾತುಕತೆ ಆ್ಯಂಡ್ ಮೀಟ್ ಮಾಡೋದು, ಆ ಥರ ಒಂದು ಇಲ್ಲಿ ಎನರ್ಜಿ ಬರ್ತಾ ಇದೆ. ಓಕೆ, ಲೆಟರ್ಗಳು ಬಂದು A ಲೆಟರ್, P ಲೆಟರ್, S, K, L, H, R, L, N, C, I, V, Y, J, G, T. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ಇರ್ಬೋದು. 7, 4, 3. ನೆಕ್ಸ್ಟ್ 3 ಡೇಸ್ ಆಲ್ಸೋ ಇಂಪಾರ್ಟೆಂಟ್, ನೆಕ್ಸ್ಟ್ 7 ಡೇಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಇಲ್ಲಿ ಬರ್ತಾ ಇದೆ. 15, 21st, 12, 19, 28, 29, 23rd, 18. ಓಕೆ, 3 minutes ಇರ್ಬೋದು, 3 hours ಇರ್ಬೋದು, 3 days ಇರ್ಬೋದು, 3 weeks ಇರ್ಬೋದು, 3 month ಇರ್ಬೋದು. ತುಂಬಾ ಇಂಪಾರ್ಟೆಂಟ್ ಇಲ್ಲಿ 3 ಅನ್ನೋ ನಂಬರ್ ತುಂಬಾ ಆ್ಯಪ್ಟ್ ಆಗ್ತದೆ. ಇಲ್ಲಿ ನಿಮ್ಮ ಪ್ರೀತಿಗೆ ನಿಮ್ಮಿಬ್ಬರ ಮಧ್ಯ ಏನೋ ಒಂದು ಈ ಒಂದು 3 ಅನ್ನೋ ನಂಬರ್ ತುಂಬಾ ಕನೆಕ್ಷನ್ ಇದೆ ನಿಮ್ಮಿಬ್ಬರಿಗೂ ಅಂತ ಇಲ್ಲಿ ಕಾಣಿಸುತ್ತೆ. ಓಕೆ, ಓಕೆ, ಯಾರು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಆದಷ್ಟು ಬೇಗ ನಿಮ್ಮ ಪರ್ಸನ್ ಕಡೆಯಿಂದ ಕಾಲ್ನ ನೀವು ನಿರೀಕ್ಷೆಯಲ್ಲಿ ಇರಬಹುದು. ಯಾಕಂದರೆ ಅವ್ರು ಮತ್ತೆ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು, ಮಾತಾಡಬೇಕು ಅಂತನಾದರೂ ಇದ್ದಾರೆ ಇಲ್ಲಿ. ಯಾಕಂದರೆ ಅವ್ರು ನಿಮ್ಮ ಜೊತೆಗೆ ಇಲ್ಲಿ ಎನರ್ಜಿ ಬರ್ತಿರೋ ಪ್ರಕಾರ, ಅಂದರೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿ ನೋಡಿದಾಗ ಇಲ್ಲಿ ಬರ್ತಿರೋವಂಥ ಎನರ್ಜಿ, ನಿಮ್ಮ ಪರ್ಸನ್ ಜಗಳ ಮಾಡಿನೋ ಅಥವಾ ಪ್ರೀತಿಯಿಂದನೋ ಅಥವಾ ಹೇಗಾದರೂ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇಟ್ಕೊಬೇಕು, ಕಾಂಟ್ಯಾಕ್ಟ್ ಮಾಡಬೇಕು, ಆ ಥರ ಎನರ್ಜಿಲಿ ಬರ್ತಿದೆ. ಓಕೆ, ಎಸ್, ಓಕೆ. ವೃಷಭ ರಾಶಿ, ಮಿಥುನ ರಾಶಿ, ಮೀನ, ಸಿಂಹ, ಕರ್ಕಾಟಕ, ಮಕರ ರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಬರ್ತಾ ಇದೆ. ಓಕೆ, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ಕಿಂಗ್ ಆಫ್ ಸಾರ್ಡ್ಸ್. ಓಕೆ, 4 ಆಫ್ ಸಾರ್ಡ್ಸ್ ಬರ್ತಿದೆ.
ಸಿ ಇಲ್ಲಿ 1111 ನಂಬರ್ನ ನೀವು ನೋಡ್ತಾ ಇರ್ಬೋದು, ಅಥವಾ 1111 ಎನರ್ಜಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಯಾಕಂತ ಹೇಳಿದ್ರೆ ನೀವು ಇಲ್ಲಿ ತುಂಬ ಜನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಪ್ರೇ ಮಾಡ್ತಿದ್ದೀರಾ, ನೀವು ನಂಬಿರೋ ಗಾಡ್ ಹತ್ರ ಪ್ರೇ ಮಾಡ್ತಿದ್ದೀರಾ, ಇದೊಂದು ಸಲ ಹೇಗಾದರೂ ಮಾಡಿ ಪ್ರೀತಿನ ಸರಿ ಮಾಡ್ಕೊಟ್ಬಿಡಪ್ಪ ಅಂತ ಹೇಳ್ಬಿಟ್ಟು. ಓಕೆ, ಸೊ ಯಾಕಂದ್ರೆ ಇಲ್ಲಿ ನೀವು ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಾ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದೀರಾ ಅವ್ರನ್ನ ಇಲ್ಲಿ. ಆ್ಯಂಡ್ ಇನ್ನೊಂದು ನಿಮಗೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥದ್ದು, ನೀವು ಅವ್ರ ಮೇಲೆ ತುಂಬಾನೇ ಡೌಟ್ ಪಡ್ತಾ ಇದ್ದೀರಾ ಅಂತಲೂ ಬರ್ತಾ ಇದೆ. ಓಕೆ, ಇಲ್ಲಿ ಸಮಥಿಂಗ್ ಅವರಿಗೆ ಓಕೆ ಸಮಥಿಂಗ್ ಅವ್ರಿಗೆ ಯಾರೊಬ್ರು ಫ್ರೆಂಡ್ಶಿಪ್, ಬೇರೆ ಫ್ರೆಂಡ್ಶಿಪ್ ಆಗಿದೆ, ಅಥವಾ ಬೇರೆ ಯಾರೋ ಪರ್ಸನ್ ಬಂದಿದ್ದಾರೆ ಅವ್ರ ಲೈಫಲ್ಲಿ, ಆ ಥರ ನೀವು ಇಲ್ಲಿ ಯೋಚನೆ ಮಾಡ್ತಿದ್ದೀರಾ. ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ನೋಡಿ, ಇಲ್ಲಿ ನಿಮ್ಮ ಪರ್ಸನಿಗೆ ಸ್ವಲ್ಪ ಫ್ರೆಂಡ್ ಸರ್ಕಲ್ ಜಾಸ್ತಿನೇ ಇದೆ. ಬಾಯ್ಸ್ ಫ್ರೆಂಡ್ ಸರ್ಕಲ್ ಇರ್ಬೋದು, ಗರ್ಲ್ಸ್ ಫ್ರೆಂಡ್ ಸರ್ಕಲ್ ಇರ್ಬೋದು. ಸಮಥಿಂಗ್ ಅವರಿಗೆ ಜನಗಳ ಒಡನಾಟ ಇರ್ಬೋದು, ಅಥವಾ ಫ್ರೆಂಡ್ಗಳ ಒಂದು ಒಡನಾಟ ಜಾಸ್ತಿನೇ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಅಂದರೆ ಅವ್ರು ತುಂಬ ಕ್ಲೋಸ್ ಪರ್ಸನ್, ಅವ್ರನ್ನ ಯಾರು ಬೇಕಾದ್ರೂ ತುಂಬ ಈಸಿಯಾಗಿ ಫ್ರೆಂಡ್ ಮಾಡ್ಕೊಳ್ತಾರೆ. ಆ್ಯಂಡ್ ಅವರು ಕೂಡ ಬೇರೆಯವ್ರ ಜೊತೆ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಸಮಥಿಂಗ್ ಆ ಮಿಂಗಲ್ ಆಗಿ ತುಂಬ ಕ್ಲೋಸ್ ಆಗಿ ಏನು ಮಾತಾಡ್ತಾರೆ ಅದು ನಿಮಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಪಾಸಿಟಿವ್ನೆಸ್, ಅಥವಾ ಆ ಒಂದು ಅವ್ರು ಕ್ಲೋಸ್ ಆಗಿ ಮಾತಾಡಿದ್ರೆ ನಿಮಗೆ ಸ್ವಲ್ಪ ಹರ್ಟ್ ಆಗುತ್ತೆ ನಿಮ್ಮ ಮನಸ್ಸಿಗೆ ಅಂತ ಇಲ್ಲಿ ಕಾಣಿಸ್ತಿದೆ. ಬಿಕಾಸ್ ನೀವು ಸ್ವಲ್ಪ ಅವ್ರ ವಿಷಯದಲ್ಲಿ ಪಾಸಿಟಿವ್ ಆಗಿದ್ದೀರಾ. ಅವರು ನನ್ನ ಜೊತೆ ಮಾತ್ರ ಕ್ಲೋಸ್ ಆಗಿ ಮಾತಾಡಬೇಕು, ನನ್ನ ಜೊತೆ ಮಾತ್ರ ಪ್ರೀತಿಯಿಂದ ಇರಬೇಕು, ನನ್ನ ಜೊತೆ ಮಾತ್ರ ಈ ಥರ ಟೈಮ್ ಸ್ಪೆಂಡ್ ಮಾಡಬೇಕು. ಓಕೆ, ಅವ್ರು ಬೇರೆಯವ್ರ ಜೊತೆ ಸ್ವಲ್ಪ ಮಿಂಗಲ್ ಆಗಿ ಸ್ವಲ್ಪ ಕ್ಲೋಸ್ ಆಗಿ ಅವರು ಮಾತಾಡಿದ್ರು ಅಂದರೆ ನಿಮಗೆ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಆ ಥರ ಒಂದು ಎನರ್ಜಿ ಬರ್ತಿದೆ. ಓಕೆನಾ, ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ನೀವಿಬ್ರು ಡಿಸ್ಕನೆಕ್ಟ್ ಆಗ್ಲಿಕ್ಕೆ ಕಾರಣನೇ ಅದು ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೀನು ಯಾವಾಗ ನೋಡಿದ್ರೆ ನಿನ್ನ ನಂಬರ್ನ ಯಾವಾಗಲೂ ಬ್ಯುಸಿ ಮಾಡ್ಕೊಂಡೇ ಇರ್ತೀಯಾ, ನೀನು ಯಾವಾಗಲೂ ಬ್ಯುಸಿ ಇರ್ತೀಯಾ, ಆ್ಯಂಡ್ ನಿನ್ನ ಫೋನ್ ಕಾಲ್ ನಾನು ಯಾವಾಗ ಮಾಡಿದಾಗಲೂ ಬ್ಯುಸಿನೇ ಬರ್ತಿರುತ್ತೆ, ಮೆಸೇಜಿಗೆ ಸರಿಯಾಗಿ ರಿಪ್ಲೈ ಬರ್ತಾ ಇಲ್ಲ, ಈ ಥರನೇ ಕಂಪ್ಲೇಂಟ್ ಹೇಳ್ಕೊಂಡೆ ನೀವು ಅವ್ರ ಮೇಲೆ ಕೋಪ ಮಾಡಿಕೊಂಡು ಮಾತು ಬಿಟ್ಟಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ರೀಸೆಂಟಾಗಿ ಆಗಿರುವಂಥದ್ದು ಇದು ಇನ್ಸಿಡೆಂಟ್. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಯಾರಿದ್ದೀರಾ ರೀಸೆಂಟಾಗಿ ಆಗಿರುವಂಥದ್ದು ಅಂತ ಇಲ್ಲಿ ಬರ್ತಿದೆ. ಬಟ್ ಇಲ್ಲಿ ಎನರ್ಜಿ ನೋಡಿದಾಗ ಅವರು ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡದೆ ಇರಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ಸ್ವಲ್ಪ ಈಗೋ ಪರ್ಸ್ನಾಲಿಟಿ ಇದೆ ಇಬ್ಬರಲ್ಲೂ ಯಾರಾದರೂ ಒಬ್ರಿಗೆ ಇರ್ಬೋದು ಈ ಒಂದು ಈಗೋ ಪರ್ಸ್ನಾಲಿಟಿ. ಬಿಕಾಸ್ ಇಲ್ಲಿ ನಾನು ಯಾಕೆ ಕಾಲ್ ಮಾಡಬೇಕು, ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ ಎನರ್ಜಿ ಬಂದಿದೆ. ಸ್ವಲ್ಪ ಪಾಠ ಕಲೀಲಿ, ಬುದ್ಧಿ ಕಲೀಲಿ ಇವರು ಅಂತ ಹೇಳ್ಬಿಟ್ಟೆ ನಿಮ್ಮಿಂದ ಸ್ವಲ್ಪ ದೂರ ಇದ್ದಾರೆ ಅಂತಲೂ ಬರ್ತಾ ಇದೆ ಇಲ್ಲಿ. ಬಟ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ತುಂಬ ದಿನ ನಡೆಯಲ್ಲ ಅಂತಲೂ ಬರ್ತಿದೆ. ಇದಕ್ಕೆ ಏಂಜಲ್ ಗೈಡೆನ್ಸ್, ಏಂಜಲ್ ಮೆಸೇಜ್ ಏನು ಬರ್ತಿದೆ ಚೆಕ್ ಮಾಡೋಣ. ಎಸ್ ಆನ್ಸರ್ ನೋಡಿ, ಎಸ್ ಬಂದಿದೆ. ಓಕೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ಓಕೆನಾ, ಕಾಲ್ ಬರ್ತಿಲ್ಲ ಅಂತೇಳಿ ರಾಂಗ್ ಡಿಸಿಷನ್ನ ತೊಗೊಬೇಡಿ. ಇಫ್ ಯು ಬಿಲೀವ್ ರಾಂಗ್ ಡಿಸಿಷನ್ನ ತೊಗೊಳ್ಬೇಡಿ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮಗೆ ಅವರಿಂದ ಕಾಲ್ ಡೆಫಿನೆಟ್ಲಿ ಬರುತ್ತೆ ಅಂತ ಇಲ್ಲಿ ಬರ್ತಾ ಇದೆ ಮೆಸೇಜಸ್. ಏನಾದರೂ ಕ್ವಶನ್ ನೀವು ಅವ್ರ ಬಗ್ಗೆ ತಿಳ್ಕೊಂಡಿದ್ರೆ ಅಥವಾ ಕೇಳ್ತಾ ಇದ್ದರೆ, ಕ್ವಶನ್ ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ ಅದಕ್ಕೆ ಆನ್ಸರ್ ಎಸ್ ಅಂತ ಹೇಳಿ ಬರ್ತಾ ಇದೆ. ಆ್ಯಂಡ್ ವೆಯ್ಟ್ ಅಂತ ಹೇಳಿ ಬರ್ತಿದೆ. ತುಂಬ ಜನ ವೆಯ್ಟ್ ಕೂಡ ಮಾಡ್ತಿರ್ಬೋದು ಕಾಲಿಗೋಸ್ಕರ, ಅಥವಾ ನಿಮ್ಮ ಪರ್ಸನ್ ವೆಯ್ಟಿಗೋಸ್ಕರ, ಅಂದರೆ ನಿಮ್ಮ ಪರ್ಸನ್ ನಿಮಗೋಸ್ಕರ, ನಿಮ್ಮ ಕಾಲ್ ಅವ್ರಿಗೆ ಬರ್ಲಿಕ್ಕೋಸ್ಕರ ಅವರು ವೆಯ್ಟ್ ಮಾಡ್ತಾ ಇರ್ಬೋದು. ಇಲ್ಲಿ ಸಮಥಿಂಗ್ ವೇಟಿಂಗ್ ಎನರ್ಜಿ ಅಂತ ಬರ್ತಾ ಇದೆ. ಅವ್ರ ಕಾಲಿಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮ ಕಾಲಿಗೋಸ್ಕರ ಅವ್ರು ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಇಬ್ಬರು ಕಾಲ್ ಮಾಡಿಕ್ ರೆಡಿ ಇಲ್ಲ. ಬಿಕಾಸ್ ಇಲ್ಲಿ ಈಗೋ ಜಾಸ್ತಿ ಇದೆ. ಸೊ ಅವರೇ ಕಾಲ್ ಮಾಡಲಿ ಅಥವಾ ನಿಮಗೆ ಅವ್ರು ಕಾಲ್ ಮಾಡಲಿ ಅಂತ ಅವರಿಗೆ ನೀವು ಕಾಲ್ ಮಾಡಲಿ ಅಂತ ಹೇಳಿ ಸ್ವಲ್ಪ ಇಲ್ಲಿ ಅದೇ ಏನು ಈಗೋ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ವೇಟಿಂಗ್. ಓಕೆನಾ, ಡೋಂಟ್ ವರಿ. ಆದಷ್ಟು ಬೇಗ ಸರ್ಪ್ರೈಸ್ ಆಗಿ ಅವ್ರು ನಿಮಗೆ ಏನು ನಿಮ್ಮ ಎದುರಿಗೆ ಪ್ರತ್ಯಕ್ಷ ಆಗೋದು, ಅಥವಾ ಸರ್ಪ್ರೈಸ್ ಆಗಿ ನಿಮ್ಮನ್ನ ಮೀಟ್ ಮಾಡೋದು, ಸರ್ಪ್ರೈಸ್ ಆಗಿ ನಿಮಗೆ ಕಾಲ್ ಮಾಡಿ ಮಾತಾಡೋವಂಥದ್ದು ಇಲ್ಲಿ ಆ ಒಂದು ಎನರ್ಜಿ ಬರ್ತಾ ಇದೆ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ರೀಡಿಂಗ್, ರೆಸೊನೇಟ್ ಆಯ್ತಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸಮಥಿಂಗ್ ರೋಸ್ ಡೆಕೋರೇಷನ್ ಹೇಗಿತ್ತು ಅಂತ ನನಗೆ ತಿಳಿಸಿ. ಆ್ಯಂಡ್ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅವರು ಕೂಡ ಆದಷ್ಟು ಬೇಗ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.